ಪ್ರಿಯರೇ ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಬಸ್ಸು ರೈಲಿನಲ್ಲಿ ರಾತ್ರಿಯೂ ಎಸಿ ಯಾಕೆ ಆನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಿಸಿ ಇದ್ದರೆ ಎಸಿ ಆನ್ ಮಾಡಬೇಕು ಅಂತ ಒಪ್ತೇನೆ. ಬಿಸಿ ಇಲ್ಲದಾಗ ಏನಕ್ಕೆ ಆನ್ ಮಾಡ್ತಾರೋ? ದಿವ್ಯಾ ಬಸ್ಸಿನ ಕಿಟಕಿಯಿಂದ ಹೊರಗೆ ನೋಡುತ್ತಾ ಯೋಚಿಸುತ್ತಿದ್ದಳು. ತನಗೆ ಮನಸ್ಸಿಲ್ಲದಿದ್ದರೂ ಕಿಟಕಿಯನ್ನು ಸ್ವಲ್ಪ ತೆರೆದಳು. ಗಾಳಿಯ ರಭಸವು ಬಂದು ದಿವ್ಯಾಳ ಕೂದಲನ್ನು ಕೆಡಿಸುತ್ತಿತ್ತು. ಯಾರಿಗೂ ಅಡ್ಡಿಪಡಿಸದಂತೆ ದಿವ್ಯಾ ನಿಧಾನವಾಗಿ ಕಿಟಕಿಯನ್ನು ಮುಚ್ಚಿದಳು. ದಿವ್ಯಾ ಇಂದು ತನ್ನ ಊರಾದ ಲಾಲ್ಪುರದಿಂದ ನಗರಕ್ಕೆ ಹೋಗುತ್ತಿದ್ದಳು. ಕೆಲವು ದಿನ ಅಲ್ಲಿಯೇ ಇರಬೇಕಾಗಿತ್ತು. ಆಗಲೇ ನಗರದ ಹೋಟೆಲ್ ಒಂದರಲ್ಲಿ ಸಿಂಗಲ್ ರೂಮ್ ಬುಕ್ ಮಾಡಿದ್ದಳು. ಹೊರಗೆ ನೋಡಿದಾಗ ಅಲ್ಲಿ ಪೊಲೀಸರ ತಪಾಸಣೆ ಇತ್ತು. ಬಹುಶಃ ಸ್ವಾತಂತ್ರ್ಯ ದಿನಾಚರಣೆ ಹತ್ತಿರವಾಗಿದೆ. ಅದಕ್ಕಾಗಿಯೇ ಪೊಲೀಸರು ಪ್ರತಿ ಬಸ್ಗಳನ್ನು ನಿಲ್ಲಿಸಿ ಸಂಪೂರ್ಣ ತಪಾಸಣೆ ನಡೆಸುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಹುಡುಕಲಾಗುತ್ತದೆ ಮತ್ತು ಐಡಿ ಪರಿಶೀಲಿಸಲಾಗುತ್ತದೆ. ಪೊಲೀಸರು ತಪಾಸಣೆ ನಡೆಸಿದ ಬಳಿಕ ಬಸ್ ಮುಂದೆ ಸಾಗಿತು. ಇನ್ನೂ ಅರ್ಧ ಪ್ರಯಾಣ ಬಾಕಿ ಇತ್ತು. ಈಗ ನಾನು ತಲುಪುವ ಮೊದಲು ರಾತ್ರಿಯಾಗುತ್ತದೆ, ತುಂಬಾ ತಡವಾಗುತ್ತದೆ ಎಂದು ತೋರುತ್ತದೆ. ಆಗ ಬಸ್ ಸ್ಟ್ಯಾಂಡ್ನಿಂದ ಹೋಟೆಲ್ಗೆ ಹೋಗಲು ತೊಂದರೆಯಾಗುತ್ತದೆ ಎಂದು ದಿವ್ಯಾ ಯೋಚಿಸುತ್ತಿದ್ದಳು. ಇದು ಕೂಡ ಸಂಭವಿಸಿತು. ಬಸ್ ನಗರವನ್ನು ತಲುಪಲು ಸ್ವಲ್ಪ ಸಮಯ ಹಿಡಿಯಿತು. ದಿವ್ಯಾ ತನ್ನ ಲಗೇಜ್ ಅನ್ನು ಎತ್ತಿಕೊಂಡು ರಿಕ್ಷಾ ಅಥವಾ ಕ್ಯಾಬ್ ಡ್ರೈವರ್ಗಾಗಿ ಹುಡುಕತೊಡಗಿದಳು. ಅನೇಕ ಆಟೋ ರಿಕ್ಷಾ ಚಾಲಕರು ನಿಂತಿದ್ದರು. ಆದರೆ ಅವರಲ್ಲಿ ಕೆಲವರು ಹೋಟೆಲ್ಗೆ ಹೋಗಲು ನಿರಾಕರಿಸಿದರು. ಕೆಲವರು ಆಟೋದಲ್ಲಿಯೇ ಮಲಗಿದ್ದರು ಮತ್ತು ಕೆಲ ಆಟೋಗಳಿಗೆ ಡ್ರೈವರ್ಗಳಿಲ್ಲ. ಆಟೋ ಸಿಗದಿದ್ದರೆ ಹೋಟೆಲ್ಗೆ ಹೋಗುವುದು ಹೇಗೆ? ರಾತ್ರಿಯೆಲ್ಲ ಇಲ್ಲಿ ಕಳೆಯುವುದು ಹೇಗೆ ಎಂದು ದಿವ್ಯಾ ಚಿಂತಾಕ್ರಾಂತಳಾದಳು. ಆಗ ಅವಳ ಕಣ್ಣು ಮೂಲೆಯಲ್ಲಿ ನಿಂತಿದ್ದ ಆಟೋ ಒಂದರ ಮೇಲೆ ಬಿತ್ತು. ದಿವ್ಯಾ ಅದರ ಕಡೆ ಹೋದಾಗ ಡ್ರೈವರ್ ಅದರೊಳಗೆ ಕುಳಿತು ಮಲಗಿದ್ದನ್ನು ನೋಡಿದಳು. ಹೇ ಆಟೋ ಡ್ರೈವರ್, ನೀನು ಬರುವೆಯಾ? ಹೋಟೆಲ್ ರೀಗಲ್ಗೆ ಬರುತ್ತೀಯಾ? ದಿವ್ಯಾಳ ಧ್ವನಿ ಏಕೆ ಜೋರಾಗಿತ್ತೋ ಗೊತ್ತಿಲ್ಲ. ಅವಳ ಧ್ವನಿಯನ್ನು ಕೇಳಿ ಅವನು ಎದ್ದು ಸುತ್ತಲೂ ನೋಡತೊಡಗಿದನು. ಹೌದು, ಆ ಕೊನೆಯ ಬಸ್ ಬಂದಿದೆಯೇ? ನಾನು ಸ್ವಲ್ಪ ಮಲಗಿದೆ. ಹೌದು, ಹೇಳಿ ಮೇಡಮ್, ಎಲ್ಲಿಗೆ ಹೋಗಬೇಕು? ನಾನು ಹೋಟೆಲ್ ರಿಗಲ್ಗೆ ಹೋಗಬೇಕು ಎಂದು ದಿವ್ಯಾ ಹೇಳಿದಳು. ಹೌದಾ ಮೇಡಮ್, ಕುಳಿತುಕೊಳ್ಳಿ ಎಂದು ಹೇಳಿ ಆಟೋ ಸ್ಟಾರ್ಟ್ ಮಾಡಿ ಮುಂದೆ ಸಾಗಿದರು. ಹೋಟೆಲ್ ರಿಗಲ್ ಇಲ್ಲಿಂದ ಎಷ್ಟು ದೂರವಿದೆ ಎಂದು ದಿವ್ಯಾ ಕೇಳಿದಳು. ಹಾ ಮೇಡಮ್, ಏನೂ ಇಲ್ಲದಿದ್ದರೆ ಕನಿಷ್ಠ 16 ಕಿಲೋಮೀಟರ್ ಆಗಬಹುದು. ವಿಷಯ ಏನಪ್ಪಾ ಅಂದ್ರೆ ಈ ಬಸ್ ಸ್ಟ್ಯಾಂಡ್ ಅನ್ನು ಊರಾಚೆಗೆ ಮತ್ತು ಏಕಾಂತ ಜಾಗದಲ್ಲಿ ನಿರ್ಮಿಸಲಾಗಿದೆ. ಅದಕ್ಕಾಗಿ ಎಲ್ಲವೂ ಇಲ್ಲಿಂದ ದೂರವಿದೆ. ಆದರೆ ಚಿಂತಿಸಬೇಡಿ, ನಾನು ತಕ್ಷಣ ತಲುಪಿಸುವೆ, ಆಟೋ ಚಾಲಕ ಉತ್ತರಿಸಿದ. ಆಟೋ ಚಾಲಕನ ಮುಖ ಕಾಣಿಸದಿದ್ದರೂ ಕಿವಿಯಲ್ಲಿ ಸರಪಳಿ ಕಟ್ಟಿದ್ದ ಬಳೆ ತೊಟ್ಟಿದ್ದು ಹೊರಗೆ ಹೊಳೆದಾಗ ಆಗೊಮ್ಮೆ ಈಗೊಮ್ಮೆ ಬೆಳಕು ಚೆಲ್ಲುತ್ತಿತ್ತು. ಆ ಹೊಳಪಿನಿಂದಾಗಿ ದಿವ್ಯಾಳ ಗಮನ ಮತ್ತೆ ಮತ್ತೆ ಆಟೋ ಡ್ರೈವರ್ ಕಿವಿಗೆ ಬೀಳುತ್ತಿತ್ತು. ಇದ್ದಕ್ಕಿದ್ದಂತೆ ಆಟೋ ಒಳಗೆ ಬೆಳಕು ತುಂಬಿತು. ಆಟೋ ಡ್ರೈವರ್ ಮತ್ತು ದಿವ್ಯಾ ಇಬ್ಬರ ಗಮನವು ಆ ಬೆಳಕಿನತ್ತ ಹೋಯಿತು. 4 ಹುಡುಗರು ಉದ್ದೇಶಪೂರ್ವಕವಾಗಿ ತಮ್ಮ ಬೈಕುಗಳ ಹೆಡ್ಲೈಟ್ ಗಳನ್ನು ಆಟೋ ಒಳಗೆ ಬಿಡುತ್ತಿದ್ದರು. ಅವರು ಎಲ್ಲಿಗಾದರೂ ಹೋಗುತ್ತಿರಬೇಕು ಎಂದುಕೊಂಡು ದಿವ್ಯಾ ಅಲ್ಲಿಂದ ಬೇರೆ ಕಡೆ ಗಮನ ಹರಿಸಿದಳು. ಆದರೆ ಆಟೋ ಚಾಲಕನ ಕಣ್ಣು ನಿರಂತರವಾಗಿ ಹಿಂದೆ ಬರುತ್ತಿದ್ದ ಬೈಕ್ಗಳ ಮೇಲೆಯೇ ಇತ್ತು ಮತ್ತು ಆ ಜನರ ಉದ್ದೇಶವನ್ನು ಅವನು ಗ್ರಹಿಸಿದ್ದನು. ಇದ್ದಕ್ಕಿದ್ದಂತೆ ಆಟೋ ಡ್ರೈವರ್ ತನ್ನ ವೇಗವನ್ನು ಸಾಧ್ಯವಾದಷ್ಟು ಹೆಚ್ಚಿಸಿ ಆಟೋವನ್ನು ಮುಖ್ಯ ರಸ್ತೆಯಿಂದ ದೂರ ತೆಗೆದುಕೊಂಡು ಬೇರೆ ಯಾವುದೋ ರಸ್ತೆಯಲ್ಲಿ ಓಡಿಸಲು ಪ್ರಾರಂಭಿಸಿದನು. ಏನಾಯಿತು? ಯಾಕೆ ಇಷ್ಟು ವೇಗವಾಗಿ ಓಡಿಸುತ್ತಿದ್ದೀಯಾ ಮತ್ತು ಯಾವ ದಿಕ್ಕಿಗೆ ಆಟೋ ತೆಗೆದುಕೊಳ್ಳುತ್ತಿದ್ದೀಯಾ? ಏನು ವಿಷಯ ಎಂದು ದಿವ್ಯಾ ಹಲವು ಪ್ರಶ್ನೆಗಳನ್ನು ಕೇಳಿದಳು. ಹೌದು, ಏನೂ ಇಲ್ಲ ಮೇಡಮ್, ಭಯಪಡಬೇಡಿ. ವಾಸ್ತವವಾಗಿ ಈ ನಗರದಲ್ಲಿ ಕೆಲವು ತೋಳಗಳು ಪ್ರತಿ ರಾತ್ರಿಯೂ ಮನುಷ್ಯ ವೇಷದಲ್ಲಿ ಹೆಣ್ಣು ಮಕ್ಕಳ ಮಾಂಸವನ್ನು ಕಸಿದುಕೊಳ್ಳಲು ಬರುತ್ತವೆ ಮತ್ತು ಇಂದು ಈ ಜನರು ನಿಮ್ಮನ್ನು ಒಬ್ಬಂಟಿಯಾಗಿ ನೋಡಿದ್ದಾರೆ. ಆದರೆ ಚಿಂತಿಸಬೇಡಿ, ಅವರ ಯೋಜನೆಗಳನ್ನು ಯಶಸ್ವಿಯಾಗಲು ನಾನು ಬಿಡುವುದಿಲ್ಲ ಎಂದು ಆಟೋ ಡ್ರೈವರ್ ತನ್ನ ಕಣ್ಣುಗಳನ್ನು ರಸ್ತೆ ಮತ್ತು ಬದಿಯ ಕನ್ನಡಿಗಳ ಮೇಲೆ ಕೇಂದ್ರೀಕರಿಸಿದ. ಹಿಂದೆ ಬರುತ್ತಿದ್ದ ದ್ವಿಚಕ್ರ ವಾಹನಗಳು ವೇಗ ಹೆಚ್ಚಿಸಿ ಆಟೋಗಳನ್ನು ಹಿಡಿಯತೊಡಗಿದವು. ಆಟೋ ಚಾಲಕ ಏಕಾಏಕಿ ಆಟೋವನ್ನು ಒಂದು ದಿಕ್ಕಿಗೆ ಓಡಿಸಿದ್ದು, ಆಟೋ ಓಡಿಸಿದ ರಭಸಕ್ಕೆ ಬೈಕ್ ಸವಾರನಿಗೆ ನಿಯಂತ್ರಣ ಸಿಗದೆ ಬೈಕ್ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಮತ್ತು ಅವನು ತೂಗಾಡುತ್ತಾ ಬಿದ್ದನು. ಸ್ನೇಹಿತ ಬಿದ್ದಿದ್ದನ್ನು ನೋಡಿ ಮತ್ತೊಬ್ಬನಿಗೆ ಕೋಪ ಬಂದು ಬೈಕ್ ಓಡಿಸುತ್ತಾ ಒಳಗೆ ಕುಳಿತಿದ್ದ ದಿವ್ಯಾ ಕಡೆ ಕೈ ಚಾಚಿದನು. ಕೂಡಲೇ ದಿವ್ಯಾ ತನ್ನೊಂದಿಗೆ ತಂದಿದ್ದ ಕೊಡೆಯಿಂದ ಆತನ ಹೆಲ್ಮೆಟ್ಗೆ ಬಲವಾಗಿ ಹೊಡೆದಿದ್ದಾಳೆ. ಈ ಅನಿರೀಕ್ಷಿತ ಹೊಡೆತಕ್ಕೆ ಬೈಕ್ ಸಮೇತ ಆತನೂ ಬಿದ್ದಿದ್ದಾನೆ. ಅವರ ಇಬ್ಬರು ಸಹಚರರು ಗಾಯಗೊಂಡ ನಂತರ ಉಳಿದ ಇಬ್ಬರು ಸವಾರರ ಧೈರ್ಯ ಮುರಿದು ಅವರು ಹಿಂಬಾಲಿಸುವುದನ್ನು ನಿಲ್ಲಿಸಿ ತಮ್ಮ ಬೈಕ್ಗಳನ್ನು ತಿರುಗಿಸಿದರು. ಆ ಗೂಂಡಾಗಳನ್ನು ತಪ್ಪಿಸಿಕೊಳ್ಳಲು ಆಟೋ ಮುಖ್ಯ ರಸ್ತೆಯಿಂದ ದೂರ ಸರಿದು ಸಮೀಪದ ಚಿಕ್ಕ ರಸ್ತೆಯಲ್ಲಿ ಚಲಿಸಲು ಆರಂಭಿಸಿದ್ದು, ಆಟೋ ಚಾಲಕ ಇತ್ತ ಗಮನ ಹರಿಸದೆ ಆಟೋವನ್ನು ಚಲಿಸುತ್ತಿದ್ದ ಮತ್ತು
ಆಗ ಅವನು ಇದನ್ನು ಅರಿತುಕೊಳ್ಳುವ ಹೊತ್ತಿಗೆ ಆಟೋ ನಗರದ ಇತರ ಭಾಗಕ್ಕೆ ಬಂದಿತ್ತು. ಸುತ್ತಲೂ ಸಂಪೂರ್ಣ ಕತ್ತಲೆ ಆವರಿಸಿತ್ತು. ಆಟೋ ದೀಪಗಳು ದೂರ ಹೋದಷ್ಟು ರಸ್ತೆ ಕಾಣುತ್ತಿತ್ತು. ಆಟೋ ಹೋಗುತ್ತಿತ್ತು. ಆಗ ಇದ್ದಕ್ಕಿದ್ದಂತೆ ಆಟೋದಿಂದ ಬಡಿಯುವ ಸದ್ದು ಬಂದು ಆಟೋ ನಿಂತಿತು. ಆಟೋ ಚಾಲಕ ತನಗೆ ಗೊತ್ತಿದ್ದ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ. ಆದರೆ ಏನೂ ಮಾಡಲಾಗಲಿಲ್ಲ. ಮೇಡಮ್, ದುರಾದೃಷ್ಟವಶಾತ್ ನಾವು ನಗರದ ಹೊರವಲಯವನ್ನು ತಲುಪಿದ್ದೇವೆ ಮತ್ತು ಹಿಂತಿರುಗಲು ಯಾವುದೇ ಮಾರ್ಗವಿಲ್ಲ. ಈಗ ನಾವು ರಾತ್ರಿಯನ್ನು ಇಲ್ಲಿ ಎಲ್ಲೋ ಕಳೆಯಬೇಕಾಗಿದೆ. ನಿಮ್ಮ ಅರ್ಥವೇನು? ಇಲ್ಲಿ ಮತ್ತು ಹೇಗೆ? ಈಗ ಏನು ಮಾಡುವುದು ಮೇಡಮ್? ಇದು ಕಷ್ಟಕರವಾಗಿದೆ ಎಂದು ಆಟೋ ಓಡಿಸುತ್ತಿದ್ದ ಯುವಕ ಹೇಳಲು ಪ್ರಾರಂಭಿಸಿದನು. ಮುಂದೆ ದೂರದಲ್ಲಿ ಕೆಂಪು ಬಲ್ಬ್ ಹೊಳೆಯುತ್ತಿದೆ. ನಾವು ಅಲ್ಲಿಗೆ ಹೋಗೋಣ. ನಿಶ್ಚಯವಾಗಿಯೂ ನಾವು ಉಳಿದುಕೊಳ್ಳಲು ಅಲ್ಲಿ ಸ್ಥಳವನ್ನು ಕಂಡುಕೊಳ್ಳುವೆವು ಎಂದು ಬೆರಳು ತೋರಿಸುತ್ತಾ ಹೇಳುತ್ತಾ ದಿವ್ಯಾಳ ಬ್ಯಾಗ್ ಅನ್ನು ಒಂದೇ ಸಮನೆ ಎತ್ತಿಕೊಂಡು ಬೇಗ ಹೊರಟು ಹೋದ. ಅವನ ಊಹೆ ಸರಿಯಾಗಿತ್ತು. ನಿರ್ಮಾಣದ ಹಂತದಲ್ಲಿರುವ ಬಹುಮಹಡಿ ಕಟ್ಟಡ ಇದಾಗಿದ್ದು ಒಂದು ಭಾಗದಲ್ಲಿ ಕೆಲ ಕಾರ್ಮಿಕರು ಮಲಗಿದ್ದು ಉಳಿದ ಕಟ್ಟಡ ಖಾಲಿ ಇತ್ತು. ಇಬ್ಬರೂ ಮೇಲಿನ ಮಹಡಿಗೆ ನಡೆದು ತಮ್ಮ ಸಾಮಾನುಗಳನ್ನು ಒಂದು ಮೂಲೆಯಲ್ಲಿ ಇರಿಸಿದರು. ಇದೆಲ್ಲವೂ ದಿವ್ಯಾಗೆ ತುಂಬಾ ವಿಚಿತ್ರವಾಗಿ ಕಂಡಿತು ಮತ್ತು ಅವಳು ಯೋಚಿಸುತ್ತಿದ್ದಳು, ಅವಳು ಯಾಕೆ ಇಷ್ಟು ಹೊತ್ತು ಅಪರಿಚಿತನ ಜೊತೆ ಇದ್ದಾಳೆ? ಆದರೂ ಅವಳಿಗೆ ಯಾವುದೇ ಅಭದ್ರತೆಯ ಭಾವನೆ ಇಲ್ಲ. ಇಲ್ಲಿ ಬನ್ನಿ, ತಂಗಾಳಿಯು ಚೆನ್ನಾಗಿದೆ, ಯುವಕ ಬಾಲ್ಕನಿಯಿಂದ ಕೆಳಗೆ ನೋಡುತ್ತಾ ಹೇಳಿದನು. ಅಂದ ಹಾಗೆ ನಿಮ್ಮ ಹೆಸರೇನು? ತಟ್ಟನೆ ದಿವ್ಯಾ ಕೇಳಿದಳು. ಹೌದು, ನನ್ನ ಹೆಸರು ಆರ್ಯನ್. ಯುವಕ ಸ್ವಲ್ಪ ಹಿಂಜರಿಕೆಯಿಂದ ಉತ್ತರಿಸಿದ. ಅಣ್ಣ, ವಾವ್, ಏನ್ ಹೆಸರು, ತುಂಬಾ ಸ್ವೀಟ್ ಆಗಿದೆ. ದಿವ್ಯಾ ತನ್ನ ಬ್ಯಾಗ್ ನಲ್ಲಿದ್ದ ಬಿಸ್ಕೆಟ್ ಗಳನ್ನು ತೆಗೆದು ಆರ್ಯನ್ ಕಡೆ ನೀಡುತ್ತಾ ಹೇಳಿದಳು. ನನ್ನ ತಾಯಿ ಶಾರುಖ್ ಖಾನ್ ಅವರ ದೊಡ್ಡ ಅಭಿಮಾನಿಯಾಗಿದ್ದರು ಮತ್ತು ಮೊಹಬ್ಬತೇನ್ ಚಿತ್ರ ಬಿಡುಗಡೆಯಾದಾಗ ನಾನು ಅವರ ಹೊಟ್ಟೆಯಲ್ಲಿದ್ದೆ ಮತ್ತು ನಂತರ ಅವರು ಮಗು ಜನಿಸಿದರೆ ಅವನ ಹೆಸರು ಆರ್ಯನ್ ವಿಲ್ ಎಂದು ನಿರ್ಧರಿಸಿದರು ಎಂದು ಇಟ್ಟುಕೊಳ್ಳಿ. ಆರ್ಯನ್ನ ಸರಳ ಮಾತುಗಳನ್ನು ಕೇಳಿ ದಿವ್ಯಾಗೆ ನಗು ತಡೆಯಲಾಗಲಿಲ್ಲ. ನೀರು ಕುಡಿಯುತ್ತಾ ಗಡಿಯಾರ ನೋಡಿದಾಗ ರಾತ್ರಿ 2 ಗಂಟೆಯಾಗಿತ್ತು. ಈಗ ಇಡೀ ರಾತ್ರಿ ಇಲ್ಲೇ ಕಳೆಯಬೇಕು ಎಂದು ದಿವ್ಯಾ ಈ ಗುಡುಗಿನ ಧ್ವನಿಯಿಂದ ಮಾತು ಮುಂದುವರಿಸಿದಳು. ನೀವು ಸುಂದರವಾಗಿ ಕಾಣುತ್ತೀರಿ ಮತ್ತು ವಿದ್ಯಾವಂತರು ಆಗಿದ್ದೀರಿ. ಹಾಗಾದರೆ ನೀವು ಆಟೋ ಓಡಿಸುವ ಬದಲು ಏಕೆ ಕೆಲಸವನ್ನು ಮಾಡುವುದಿಲ್ಲ ಎಂದು ದಿವ್ಯಾ ಕೇಳಿದಳು. ಮೇಡಮ್, ನಾನು MA ಮಾಡಿದ್ದೇನೆ, ಅದು ಕೂಡ ಇಂಗ್ಲಿಷ್ ನಲ್ಲಿ. ಆದರೆ ಇಂದಿನ ದಿನಗಳಲ್ಲಿ ಈ ಅಧ್ಯಯನದಿಂದ ಏನನ್ನೂ ಸಾಧಿಸಲಾಗುತ್ತಿಲ್ಲ. ಒಂದು ಅತ್ಯಂತ ಉನ್ನತ ಪದವಿ ಅಥವಾ ಯಾರೊಬ್ಬರ ಶಿಫಾರಸು. ನನ್ನ ಬಳಿ ಇವೆರಡೂ ಇಲ್ಲ. ಇನ್ನೇನು ಮಾಡಲಿ ಎಂದು ಆಟೋ ತರತೊಡಗಿದೆ. ಪ್ರೀತಿ, ಹಾಗಾದ್ರೆ ನಿಮ್ಮ ಪ್ರೀತಿಯ ಬಗ್ಗೆಯೂ ಹೇಳಿ. ನೀವು ಎಂದಾದರೂ ಹುಡುಗಿಯನ್ನು ಪ್ರೀತಿಸಿದ್ದೀರಾ ಅಥವಾ ಎಂದು ದಿವ್ಯಾ ಕೇಳಿದಳು. ಆರ್ಯನ್ಗೆ ಮೊದಮೊದಲು ಸ್ವಲ್ಪ ಸಂಕೋಚ ಅನಿಸಿತು. ನಂತರ ಅವನ ಕಣ್ಣುಗಳಲ್ಲಿ ಕೋಪ ಕಾಣಿಸಿಕೊಂಡಿತು. ಹೌದು ಮೇಡಮ್, ನಾನು ಪ್ರೀತಿಸುತ್ತಿದ್ದೆ. ಆದರೆ ದುರಾದೃಷ್ಟವಶಾತ್ ಆ ಹುಡುಗಿ ನನಗೆ ಮೋಸ ಮಾಡಿದಳು. ಒಂದು ದಿನ ನಾನು ಆಟೋ ತೆಗೆದುಕೊಂಡು ಮನೆಗೆ ವಾಪಸ್ ಹೋಗುತ್ತಿದ್ದೆ. ಆಗ ಒಬ್ಬ ಹುಡುಗ ರಸ್ತೆ ಬದಿಯಲ್ಲಿ ಬಿದ್ದಿರುವುದನ್ನು ನೋಡಿದೆ. ಆತನ ತಲೆಯಲ್ಲಿ ರಕ್ತಸ್ರಾವವಾಗುತ್ತಿದ್ದು ಜನಸಂದಣಿಯು ಮೊಬೈಲ್ ಫೋನ್ಗಳಿಂದ ವಿಡಿಯೋ ಮಾಡುತ್ತಿದ್ದರು. ಆ ಹುಡುಗನನ್ನು ಯಾರೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿಲ್ಲ. ಆ ಹುಡುಗನ ಜೊತೆ ಒಬ್ಬ ಹಠಮಾರಿ ಹುಡುಗಿಯೂ ಇದ್ದಳು. ಇಬ್ಬರ ಮೇಲೂ ಕರುಣೆ ತೋರಿ ಮಾನವೀಯತೆಯ ಮೆರೆದು ಇಬ್ಬರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಆಸ್ಪತ್ರೆಯಲ್ಲಿರುವ ಹುಡುಗನಿಗೆ ರಕ್ತದ ಅಗತ್ಯವಿದ್ದಾಗ ಹುಡುಗಿ ಸಹಾಯಕ್ಕಾಗಿ ನನ್ನನ್ನು ಕೇಳಿದಳು. ಹುಡುಗ ತನ್ನ ಸಹೋದರನೆಂದು ಮತ್ತು ರಕ್ತಪಾತಕ್ಕೆ ವ್ಯವಸ್ಥೆ ಮಾಡಬೇಕೆಂದು ಹೇಳಿದಳು. ನಾನೇನು ಮಾಡಲಿ? ಆ ಹುಡುಗನಿಗೆ ನನ್ನ ರಕ್ತ ಕೊಟ್ಟು ಅವನ ಪ್ರಾಣ ಉಳಿಸಿದ್ದೆ. ಹುಡುಗಿ ನನಗೆ ಧನ್ಯವಾದ ಹೇಳಿದಳು ಮತ್ತು ಪ್ರತಿಯಾಗಿ ಅವಳ ಮನೆಯ ವಿಳಾಸ ಮತ್ತು ಅವಳ ಮೊಬೈಲ್ ಸಂಖ್ಯೆಯನ್ನು ನನಗೆ ಕೊಟ್ಟಳು ಮತ್ತು ನನ್ನ ಸಂಖ್ಯೆಯನ್ನು ಸಹ ತೆಗೆದುಕೊಂಡಳು. ತದನಂತರ ಪ್ರತಿ ದಿನ ಬೆಳಿಗ್ಗೆ ಆ ಹುಡುಗಿ ವಾಟ್ಸ್ಆಪ್ ನಲ್ಲಿ ಸಂದೇಶಗಳನ್ನು ಸ್ವೀಕರಿಸುತ್ತಾಳೆ ಮತ್ತು ಚಾಟ್ ಮಾಡುತ್ತಾಳೆ. ಅವಳು ನಿಮ್ಮನ್ನು ಹೇಗೆ ಇಷ್ಟಪಟ್ಟಳು ಎಂದು ದಿವ್ಯಾ ಕೇಳಿದಳು ಮತ್ತು ಅವನು ಇನ್ನೂ ಅನೇಕ ರೀತಿಯ ವಿಷಯಗಳನ್ನು ಹೇಳಿದನು. ಒಂದು ದಿನ ಅದೇ ಹುಡುಗಿಯಿಂದ ನನ್ನ ಮೊಬೈಲ್ಗೆ ಕರೆ ಬಂದಿತ್ತು ಮತ್ತು ಅವಳು ನನ್ನನ್ನು ತನ್ನ ಮನೆಗೆ ಕರೆದಳು. ನಾನು ಅವಳನ್ನು ಭೇಟಿಯಾಗಲು ಉತ್ಸುಕನಾಗಿದ್ದೆ. ಆದ್ದರಿಂದ ನಾನು ರೆಡಿಯಾಗಿ ಅವಳ ಮನೆ ತಲುಪಿದೆ. ಆ ಹುಡುಗಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಯಾಕೆ ಅನ್ನಿಸತೊಡಗಿದೆಯೋ ಗೊತ್ತಿಲ್ಲ. ಅವಳಿಗಾಗಿ ಒಂದು ಕೆಂಪು ಗುಲಾಬಿಯನ್ನು ತೆಗೆದುಕೊಂಡೆ. ನಾನು ಅಲ್ಲಿಗೆ ತಲುಪಿದಾಗ ಅವರು ನನ್ನನ್ನು ಚೆನ್ನಾಗಿ ಸ್ವಾಗತಿಸಿದರು. ಅವಳ ಮನೆಯಲ್ಲಿ ಅವಳ ತಾಯಿ ಮಾತ್ರ ಇದ್ದಳು. ಆದರೆ ಆ ದಿನ ಅವಳು ಎಲ್ಲೋ ಹೋಗಿದ್ದಳು. ಅವಳ ಸಹೋದರ ಎಲ್ಲಿದ್ದಾನೆ ಎಂದು ನಾನು ಹುಡುಗಿಯ ತಾಯಿಯನ್ನು ಕೇಳಿದಾಗ ಅವನು ಎಲ್ಲೋ ಹೋಗಿದ್ದಾನೆ ಎಂದು ಅವಳು ಹೇಳಿದಳು. ಒಂಟಿತನದ ಭಾವನೆಯಿಂದ ನಾನು ಆ ಹುಡುಗಿಗೆ ಮದುವೆ ಪ್ರಸ್ತಾಪವನ್ನು ಮಾಡಿದೆ. ಇದುವರೆಗೂ ಆ ಹುಡುಗಿ ನನ್ನ ಹೆಸರು ಕೇಳಲಿಲ್ಲ. ನನ್ನ ಹೆಸರನ್ನು ಕೇಳಿದಾಗ ನನ್ನ ಹೆಸರು ಆರ್ಯನ್ ಡಿಸೋಜಾ ಎಂದು ನಾನು ಅವಳಿಗೆ ಹೇಳಿದಾಗ ಅವಳು ನಾನು ಕ್ರಿಶ್ಚಿಯನ್ ಎಂದು ಪ್ರಶ್ನಿಸಿದಳು ಮತ್ತು ನಿರಾಶೆಯಿಂದ ಹೇಳಿದಳು, ನನ್ನನ್ನು ಮರೆತು ಬಿಡಿ. ನನ್ನ ತಾಯಿ ಮತ್ತು ತಂದೆ ಕಟ್ಟ ಹಿಂದೂಗಳಾಗಿರುವುದರಿಂದ ನಾನು ನಿನ್ನನ್ನು ಮದುವೆ ಆಗಲಾರೆ. ಅವರು ನನ್ನನ್ನು ಇತರ ಯಾವುದೇ ಧರ್ಮದ ಹುಡುಗನಿಗೆ ಮದುವೆ ಮಾಡುವುದಿಲ್ಲ. ಅಣ್ಣನಿಗೆ ರಕ್ತದಾನ ಮಾಡಲು ಯಾರ ಅಭ್ಯಂತರವೂ ಇಲ್ಲದಿದ್ದರೂ ಮದುವೆ ವಿಷಯ ಬಂದಾಗ ಜಾತಿ ಧರ್ಮದ ನಡುವೆ ಅಡ್ಡ ಬರುತ್ತಿತ್ತು. ಅದು ಮೇಡಮ್, ಇದು ನನ್ನ ಮೊದಲ ಮತ್ತು
ಕೊನೆಯ ಪ್ರೇಮ ಕತೆ ಎಂದು ಹೇಳಿ ಆರ್ಯನ್ ಮೌನವಾದನು. ಇದು ನಿಮ್ಮ ಪ್ರೀತಿಯ ವಿಚಿತ್ರ ಕತೆ, ಆದರೆ ಇದು ತುಂಬಾ ಬಾಹುಕ ಮತ್ತು ಹೊಸದು. ಯಾವುದೇ ಸಿನಿಮಾ ಮಾಡುವವರು ಇದರ ಮೇಲೆ ಸಿನಿಮಾ ಮಾಡಬಹುದು ಎಂದು ನಗುತ್ತಾ ಹೇಳಿದಳು ದಿವ್ಯಾ. ಹೌದು ಮೇಡಮ್, ಸಾಧ್ಯ. ಆದರೆ ನೀವು ನಿಮ್ಮ ಬಗ್ಗೆ ಏನೂ ಹೇಳಲಿಲ್ಲ, ನಿಮ್ಮ ಹೆತ್ತವರ ಬಗ್ಗೆ. ಆರ್ಯನ್ ಕೂಡ ದಿವ್ಯಾಳ ಪ್ರೇಮ ಕಥೆಯನ್ನು ತಿಳಿದುಕೊಳ್ಳಲು ಬಯಸಿದ್ದನು, ಆದರೆ ಅವಳು ಅದನ್ನು ಹೇಳುವ ಧೈರ್ಯವನ್ನು ಮಾಡಲಿಲ್ಲ. ಆದ್ದರಿಂದ ಅವಳು ತನ್ನ ಹೆತ್ತವರ ಹೆಸರನ್ನು ತೆಗೆದುಕೊಂಡಳು. ನನ್ನ ತಂದೆ ಫಾರ್ಮ್ಯಾಸ್ಯೂಟಿಕಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ಮಾರಾಟದ ಕೆಲಸವನ್ನು ಹೊಂದಿದ್ದರು. ಆದ್ದರಿಂದ ಅವರು ಆಗಾಗ್ಗೆ ಮನೆಯ ಹೊರಗೆ ಇರುತ್ತಿದ್ದರು. ಮನೆಯಲ್ಲಿ ಅವರು ಹೆಚ್ಚು ಇರುತ್ತಿರಲಿಲ್ಲ. ಅವರು ಮನೆಗೆ ಬಂದಾಗಲೆಲ್ಲ ನಮಗೆಲ್ಲರಿಗೂ ಸಾಕಷ್ಟು ಸಮಯ ಮತ್ತು ಉಡುಗೊರೆಗಳನ್ನು ಕೊಡುತ್ತಿದ್ದರು. ಹೀಗೆ ಹೇಳುತ್ತಾ ದಿವ್ಯಾ ಸುಮ್ಮನಾದಳು. ಹೌದು, ನಿಮ್ಮ ತಾಯಿ, ಅಮ್ಮ, ಅವರ ಬಗ್ಗೆ ನಾನು ಈಗ ಏನು ಹೇಳಲಿ? ಎಲ್ಲಾ ರೀತಿಯಲ್ಲಿಯೂ ಅವರ ಹೊಟ್ಟೆ ತುಂಬಿತ್ತು. ಹಣ ಮತ್ತು ಹಣದಿಂದ. ಕೆಲವು ಹೆಂಗಸರು ತಮ್ಮ ದೇಹದ ಹಸಿವು ನೀಗಿಸಿಕೊಳ್ಳಲು ದಿನವೂ ಹೊಸ ಪುರುಷ ಬೇಕೆಂದು ಬಯಸುತ್ತಾರೆ. ನನ್ನ ಅಮ್ಮನೂ ಹಾಗೆ. ಎಲ್ಲಿಗೆ ಹೋದರೂ ತನಗಾಗಿ ಒಬ್ಬ ಗಂಡಸರನ್ನು ಹುಡುಕಿ ಫೋನ್ ನಂಬರ್ ಕೊಡುತ್ತಿದ್ದಳು ಮತ್ತು ಆ ವ್ಯಕ್ತಿ ಮನೆಗೆ ಬಂದಾಗ ಅವಳು ನನ್ನನ್ನು ಯಾವುದೋ ನೆಪದಲ್ಲಿ ಮನೆಯಿಂದ ಹೊರಗೆ ಕಳಿಸುತ್ತಾಳೆ ಮತ್ತು ಆ ವ್ಯಕ್ತಿಯೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದುತ್ತಿದ್ದಳು. ಕ್ರಮೇಣ ಅವಳ ನಾಚಿಕೆಗೇಡಿತನವು ತುಂಬಾ ಹೆಚ್ಚಾಯಿತು. ಅವಳು ನನ್ನ ಮುಂದೆ ಯಾವುದೇ ಅಪರಿಚಿತರೊಂದಿಗೆ ಚೆಲ್ಲಾಟವಾಡಲು ಪ್ರಾರಂಭಿಸಿದಳು. ಆಕೆಯ ನಡೆ ನನ್ನ ತಂದೆಗೆ ತಿಳಿದ ತಕ್ಷಣ ಆಕೆ ವಿಚ್ಛೇದನ ನೀಡಿ ನನ್ನನ್ನು ಅಮ್ಮನ ಬಳಿ ಬಿಟ್ಟು ಹೋದರು. ವಿಚ್ಛೇದನದ ನಂತರ ತಾಯಿ ಶಾಂತವಾಗಬೇಕಿತ್ತು, ಆದರೆ ಅವಳು ಇನ್ನಷ್ಟು ನಿರಂಕುಶಾಧಿಕಾರಿಯಾದಳು. ಈಗ ಪುರುಷರು ಬಂದು ಮನೆಯಲ್ಲಿ ಇರುತ್ತಿದ್ದರು, ಬದಲಿಗೆ ಪುರುಷರು ಮನೆಯಲ್ಲಿ ಇರಲು ಪ್ರಾರಂಭಿಸಿದರು ಮತ್ತು ನನ್ನ ತಾಯಿ ತನ್ನ ಹೃದಯದ ತೃಪ್ತಿಗೆ ಲೈಂಗಿಕತೆಯನ್ನು ಆನಂದಿಸುತ್ತಿದ್ದರು. ನನ್ನ ತಾಯಿಯ ಕೃತ್ಯವನ್ನು ನೋಡಿ ನಾನು ನನ್ನ ಮನೆಯ ಟೆರೇಸ್ಗೆ ಹೋಗಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದೆ. ಆದರೆ ನಂತರ ನನ್ನ ನೆರೆಹೊರೆಯಲ್ಲಿ ವಾಸಿಸುತ್ತಿದ್ದ ಹುಡುಗ ನನ್ನ ಪ್ರಾಣವನ್ನು ಪಣಕ್ಕಿಟ್ಟು ನನ್ನ ಪ್ರಾಣವನ್ನು ಉಳಿಸಿದನು. ನನಗೆ ಯಾರಾದರೊಬ್ಬರ ಬೆಂಬಲ ಬೇಕಿತ್ತು. ನಾನು ಆ ಹುಡುಗನ ಭುಜದ ಮೇಲೆ ತಲೆಯಿಟ್ಟು ಅಳುತ್ತಿದ್ದೆ. ನಾನು ಗದ್ಗದಿತನಾದೆ. ಅಂತಹ ಸಮಯದಲ್ಲಿ ಆ ಹುಡುಗ ನನ್ನನ್ನು ಬೆಂಬಲಿಸಿದನು. ನಾನು ಅವನೊಂದಿಗೆ ಪ್ರೀತಿಯಲ್ಲಿ ಬೀಳುವುದು ಸಹಜ. ಅವನು ನನ್ನನ್ನು ಪ್ರೀತಿಸುತ್ತಿದ್ದನು. ಆದರೆ ನಮ್ಮ ಮದುವೆಯ ಸಮಯದಲ್ಲಿ ನನ್ನ ತಾಯಿಯ ಕೆಟ್ಟ ಗುಣಗಳು ಅಡ್ಡ ಬಂದವು ಮತ್ತು ವಿಚ್ಛೇದಿತ ತಾಯಿ ಅನೇಕ ಗಂಡಸರ ಜೊತೆ ಸಂಬಂಧ ಹೊಂದಿರುವ ತಾಯಿಯ ಮಗಳು ಅನ್ನುವ ಕಾರಣ ಅವನ ಹೆತ್ತವರಿಗೆ ಇಷ್ಟವಿಲ್ಲ ಎಂದು ಹುಡುಗ ಸ್ಪಷ್ಟವಾಗಿ ಹೇಳಿದ್ದಾನೆ. ಇದನ್ನು ಹೇಳಿ ದಿವ್ಯಾ ಮೌನವಾದಳು. ಇಬ್ಬರೂ ಮೌನವಾಗಿದ್ದರು. ರಾತ್ರಿಯ ಮೌನವು ಅವರನ್ನು ಚೆನ್ನಾಗಿ ಬೆಂಬಲಿಸುತ್ತಿತ್ತು. ಚಿಂತೆಯಿಂದ ಮತ್ತೆ ಮತ್ತೆ ಕೈಯಾಡಿಸುತ್ತಿದ್ದ ದಿವ್ಯಾಳ ಕೂದಲುಗಳು ಇನ್ನೂ ಹಾರಾಡುತ್ತಿದ್ದವು. ಗಾಳಿ ಇನ್ನೂ ಆಗಾಗ ಬೀಸುತ್ತಿತ್ತು. ಆದರೆ ಮೇಡಮ್, ನನ್ನ ಕತೆ ನಿಮಗೆ ಹೊಸದಾಗಿ ಕಾಣಿಸಬಹುದು, ಆದರೆ ನಿಮ್ಮ ಕಥೆಯಲ್ಲಿ ನೋವು ಮಾತ್ರ ಇಲ್ಲ ಎಂದು ಆರ್ಯನ್ ಹತ್ತಿರ ಕುಳಿತನು. ಪ್ರತಿಕ್ರಿಯೆಯಾಗಿ ಯಾವುದೇ ಉತ್ತರವಿಲ್ಲ. ದಿವ್ಯಾ ಬಯಸಿದ್ದರೂ ಮರೆಮಾಡಲು ಸಾಧ್ಯವಾಗದ ಸಣ್ಣಳು. ನೀವು ಅಳುತ್ತಿದ್ದೀರಾ? ಆರ್ಯನ್ ಕೇಳಿದ. ಯಾವುದೇ ಉತ್ತರವನ್ನು ನೀಡದೆ ದಿವ್ಯಾ ಆರ್ಯನ್ನ ಎದೆಯನ್ನು ತಬ್ಬಿಕೊಂಡಳು. ಅಳುತ್ತಲೇ ಇದ್ದಳು. ಬಹುಶಃ ಬಾಲ್ಯದಿಂದಲೂ ಇಲ್ಲಿಯವರೆಗೆ ಅವಳು ತನ್ನ ದುಃಖವನ್ನು ಹಂಚಿಕೊಳ್ಳುವ ಯಾವುದೇ ವ್ಯಕ್ತಿ ಸಿಕ್ಕಿರಲಿಲ್ಲ. ಅವಳ ಮೂಡ್ ಹಗುರವಾಗುವವರೆಗೆ ಅಳುತ್ತಲೇ ಇದ್ದಳು ಮತ್ತು ಆರ್ಯನ್ ಕೂಡ ತನ್ನ ಬಲವಾದ ತೋಳುಗಳನ್ನು ದಿವ್ಯಾ ಸುತ್ತ ಹಾಕಿದ್ದ ಮತ್ತು ದಿವ್ಯಾಳ ಹಣೆಯ ಮೇಲೆ ಮುತ್ತು ಕೊಟ್ಟನು. ಆ ಮೂಕ ಕಟ್ಟಡ ಈಗ ಅವರ ಭೇಟಿಗೆ ಸಾಕ್ಷಿಯಾಯಿತು. ಸೂರ್ಯನ ಮೊದಲ ಕಿರಣಗಳು ಒಡೆದವು, ಆದರೆ ಇಬ್ಬರು ಇನ್ನೂ ಬಳ್ಳಿಯಂತೆ ಪರಸ್ಪರ ಅಂಟಿಕೊಂಡಿದ್ದರು. ಅಷ್ಟರಲ್ಲಿ ದೂರದಿಂದ ಹಾಲಿನ ವ್ಯಾನ್ ಬರುತ್ತಿರುವುದು ಕಾಣಿಸಿತು. ದಿವ್ಯಾ ಆರ್ಯನ್ ಕೈ ಹಿಡಿದು ಆರ್ಯನ್ ಬ್ಯಾಗ್ ಎತ್ತಿಕೊಂಡು ಇಬ್ಬರು ಓಡಿ ಹೋಗಿ ಆ ವಾಹನದಲ್ಲಿ ಲಿಫ್ಟ್ ಕೇಳಿದರು. ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಮತ್ತು ನನ್ನ ಆಟೋ ಅಲ್ಲಿಯೇ ಉಳಿದಿದೆ ಮೇಡಮ್, ಆರ್ಯನ್ ಕೇಳಿದ. ನಿಮಗೆ ಬೇರೆ ಕೆಲಸ ಸಿಕ್ಕಿದರೆ ನೀವು ಅದನ್ನು ಮಾಡುತ್ತೀರಾ? ಆರ್ಯನ್ ನ ಕಣ್ಣುಗಳನ್ನು ನೋಡುತ್ತಾ ಹೇಳಿದಳು ದಿವ್ಯಾ. ಹೌದು ಮೇಡಮ್, ನಾನೇಕೆ ಮಾಡಬಾರದು? ಆದರೆ ಬಹುಶಃ ನಿಮ್ಮ ಜೀವನದುದ್ದಕ್ಕೂ ನೀವು ನನ್ನನ್ನು ಬೆಂಬಲಿಸಬೇಕಾಗಬಹುದು. ಹೌದು, ಆದರೆ ನಾನು ನಿಮಗೆ ಬೆಂಬಲ ನೀಡಬೇಕಾದರೆ ಮಾತ್ರ ಅದನ್ನು ನಾನು ಮಾಡುತ್ತೇನೆ ಮೇಡಮ್. ಇಲ್ಲ ಮೇಡಮ್ ಅಲ್ಲ, ನನ್ನ ಹೆಸರು ದಿವ್ಯಾ ಎಂದಳು ದಿವ್ಯಾ. ಅದಕ್ಕೆ ಪ್ರತಿಯಾಗಿ ಆರ್ಯನ್ ನಗುತ್ತಲೇ ಇದ್ದ. ನಗರ ಬಂದಿತು. ದಾರಿ ಕೇಳಿದ ಮೇಲೆ ಇಬ್ಬರು ಹೋಟೆಲ್ ರಿಗಲ್ಗೆ ತಲುಪಿದರು. ರಿಸೆಪ್ಷನ್ಗೆ ಹೋದ ದಿವ್ಯಾ ಮ್ಯಾನೇಜರ್ಗೆ, ಹೌದು, ನನಗಾಗಿ ಸಿಂಗಲ್ ಬೆಡ್ರೂಮ್ ಬುಕ್ ಮಾಡಿದ್ದೆ. ನಾನು ಬರಲು ತಡವಾಯಿತು, ಆದರೆ ಈಗ ನನಗೆ ಡಬಲ್ ಬೆಡ್ರೂಮ್ ಬೇಕು, ಸಿಂಗಲ್ ಅಲ್ಲ. ಹೌದು ಮೇಡಮ್, ಕೋಣೆಯನ್ನು ಯಾವ ಹೆಸರಿನಲ್ಲಿ ಕಾಯ್ದಿರಿಸಲಾಗಿದೆ? ಮ್ಯಾನೇಜರ್ ಕೇಳಿದರು. ನನ್ನ ಕೋಣೆಯನ್ನು ದಿವ್ಯಾ ಹೆಸರಿನಲ್ಲಿ ಬುಕ್ ಮಾಡಲಾಗಿತ್ತು, ಆದರೆ ಈಗ ನೀವು ನನ್ನ ಪತಿ ಆರ್ಯನ್ ಡಿ ಸೋಜಾ ಮತ್ತು ದಿವ್ಯಾ ಡಿ ಸೋಜಾ ಹೆಸರನ್ನು ರಿಜಿಸ್ಟರ್ ನಲ್ಲಿ ಬರೆಯಬಹುದು ಎಂದು ದಿವ್ಯಾ ಆರ್ಯನ್ ಅತ್ತ ನೋಡಿದಳು.